ಪ್ರೀತಿಸು. ಗಾಂಧೀಜಿಯವರು ಹೇಳಿದಂತೆ ಪ್ರೀತಿಯು ನಮ್ಮ ಜೀವನವನ್ನು ಅಳೆಯುವ ಒಂದು ಸಾಧನ. ಈ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಬಡವರ ಸೇವೆ, ಗೆಳೆಯರೊಂದಿಗೆ ಹಂಚಿಕೆ, ಕಷ್ಟದಲ್ಲಿರುವವರಿಗೆ ಪ್ರೀತಿ ಹಂಚುವ ಮೂಲಕ ನಾವು ಈ ಉದ್ದೇಶವನ್ನು ಜಾರಿ ಮಾಡಬಹುದು. ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳುವ ಪ್ರಕಾರ ನಾವೆಲ್ಲರೂ ಒಟ್ಟಾಗಿ ಬಾಳಿದಾಗ ಮಾತ್ರ ಪ್ರಪಂಚದ ಶ್ರೇಷ್ಠತೆಯನ್ನು ಕಾಣಬಹುದು. ಯಾವ ಧರ್ಮವೂ ಶ್ರೇಷ್ಠವಲ್ಲ, ಪರಸ್ಪರ ಪ್ರೀತಿಯೇ ಶ್ರೇಷ್ಠ. ಅದು ಒಂದಾಗಿ ಬಾಳಲು ನಮಗೆ ಕಲಿಸುತ್ತದೆ. ಮದರ್ ತೆರೇಸರ ಅವರು ಸಂತ ಪದವಿಗೆ ಏರಿದವರು ಹೀಗೆ ಹೇಳಿದ್ದಾರೆ: ನೀವು ವಿಶ್ವದಲ್ಲಿ ಬದಲಾವಣೆಯನ್ನು ನೋಡಲು ಬಯಸಿದರೆ ದಯೆಯಿಂದ ಆರಂಭಿಸಿ. ಮಗದೊಮ್ಮೆ ಹೇಳ್ತೇನೆ, ನೀವು ವಿಶ್ವದಲ್ಲಿ ಬದಲಾವಣೆಯನ್ನು ನೋಡಲು ಬಯಸಿದರೆ ದಯೆಯಿಂದ ಆರಂಭಿಸಿ. ಬಸವಣ್ಣ ಹೇಳಿದ್ದಾರೆ, ದಯೆಯೇ ಧರ್ಮದ ಮೂಲವಯ್ಯ. ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಪ್ರತಿಯೊಬ್ಬರಲ್ಲಿಯೂ ಒಳ್ಳೆಯತನವನ್ನು ನೋಡಲು, ಪ್ರೀತಿ ಹಂಚಲು ಹಾಗೂ ಭಿನ್ನತೆಗಳ ಬಗ್ಗೆ ಗೌರವ ತೋರಿಸಲು ಪ್ರತಿಜ್ಞೆಯನ್ನು ಮಾಡೋಣ. ನಾವೆಲ್ಲರೂ ಒಂದೇ ಕುಟುಂಬದ ಮಕ್ಕಳು, ಒಂದೇ ದೇವರ ಮಕ್ಕಳು. ನಿಮ್ಮ ಮನೆಯಲ್ಲಿ, ಜೀವನದಲ್ಲಿ ಶಾಂತಿ, ಸಂತೋಷ, ಕರುಣೆ ಮತ್ತು ವಿಶ್ವಾಸದಿಂದ ಬಾಳಲು ಆ ಪರಮಾತ್ಮನು ನಮಗೆಲ್ಲರಿಗೂ ದಯಪಾಲಿಸಲಿ. ಮಗದೊಮ್ಮೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಮುಕ್ತಾಯಗೊಳಿಸುತ್ತೇನೆ. ಜೈ ಯೇಸು, ಜೈ ಕ್ರಿಸ್ತ. ಸಂವಿಧಾನ ಅದು ಗಟ್ಟಿಯಾಗದೇ ಇದ್ದರೆ ನನ್ನಂಥ ಅನೇಕ ಸಾಮಾನ್ಯರು, ಸಂಖ್ಯೆಯಲ್ಲಿ ಕಡಿಮೆ ಇರುವವರು, ಆರ್ಥಿಕವಾಗಿ ಸಾಮಾಜಿಕವಾಗಿ ದುರ್ಬಲರಾದವರು ಒಳ್ಳೆಯ ಬೆಳಕನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆ ಒಳಗಡೆ ಇಂತಹ ಹಬ್ಬಗಳು, ಇಂತಹ ಸಂದರ್ಭಗಳು ನಮಗೆ ಪುನಃ ನಾವು ಒಂದಾಗಬೇಕು ಎನ್ನುವ ಆಶಯವನ್ನು ಉದ್ದೀಪಿಸಲಿ ಅಂತ ನಾನು ಭಾವಿಸ್ತೇನೆ. ನಿಮ್ಮ ಧರ್ಮಗುರುಗಳು ಪ್ರಸ್ತಾಪಿಸಿದರು. ಯೇಸುವನ್ನು ಪ್ರಸ್ತಾಪಿಸಿದರು, ಗಾಂಧಿಯನ್ನು ಪ್ರಸ್ತಾಪಿಸಿದರು, ಬಸವಣ್ಣನನ್ನು ಪ್ರಸ್ತಾಪಿಸಿದರು. ಇವರು ಯಾರೂ ಹೊಸ್ತನ್ನು ಹೇಳಲಿಲ್ಲ. ಬುದ್ಧ ಭಗವಂತನನ್ನು ಗಮನಿಸಿದರೆ ಇವರು ಯಾರೂ ಕೂಡ ಹೊಸ್ತನ್ನು ಹೇಳಿಲ್ಲ. ಜನರಲ್ಲಿ ಸಹಜವಾಗಿರುವುದನ್ನು, ಜನರ ಸಹಜ ವಿವೇಕವನ್ನು ಇವರು ಮಾತಾಡಿದ್ದಾರೆ. ಬಹುಶಃ ಜಗತ್ತಿನ ಯಾವುದೋ ಮೂಲೆಯಲ್ಲಿ ಯಾರಿಗೋ ಏನೋ ನೋವಾಯಿತು ಅಂತ ಹೇಳಿದರೆ, ಯಾರಿಗೆ ಏನೋ ಆಪತ್ತಾಯಿತು ಅಂತ ಹೇಳಿದರೆ, ಮನುಷ್ಯನಾಗಿದ್ದವನು ಸಹಜವಾಗಿ ನೋಯ್ತಾನೆ. ಹಾಗೆ ನೋಯುವುದಕ್ಕೆ ಯಾವ ಕಾರಣಗಳು, ಪ್ರತ್ಯೇಕತೆಯ ಯಾವ ಕಾರಣಗಳು ಇಲ್ಲ. ಆದರೆ ಅವನು ಮನುಷ್ಯನಾಗಿ ನೋಯ್ತಾನೆ. ಆದರೆ ನಮ್ಮನ್ನು ಮನುಷ್ಯನನ್ನಾಗಿಸದ ಹಾಗೆ ಇಡುವ ರಾಜಕಾರಣಗಳು ನಮ್ಮನ್ನು ಒಡಿತಾ ನಾವು ಇನ್ನೊಬ್ಬರ ನೋವಿನಲ್ಲಿ ಪಾಲ್ಗೊಳ್ಳುವುದೇ ನಮ್ಮ ಜವಾಬ್ದಾರಿ ಅಲ್ಲ ಎನ್ನುವಂಥ ಒಂದು ಸ್ಥಿತಿಯನ್ನು ನಾವು ಧರ್ಮದ ಹೆಸರನ್ನು ತಂದುಕೊಳ್ತಾ ಇದ್ದೀವಿ. ಇದು ನಾಪತ್ತೆಯಾಗುವ ಮೂಲಕವಾಗಿ ಬಹುಶಃ ಈ ದೇಶವನ್ನು ಒಂದು ಬಹುತ್ವದ, ಬಹುಸಂಸ್ಕೃತಿಯ, ಬಹುಭಾಷೆಯ ಒಂದು ಸಮಗ್ರತೆಯನ್ನು, ಏಕತೆಯನ್ನು ಹೊಂದಿರುವ ರಾಷ್ಟ್ರವಾಗಿ ನಾವು ಕಟ್ಟಬೇಕಾದರೆ ನಾವೆಲ್ಲರೂ ಒಂದುಗೂಡಬೇಕಾದಂಥ ಅಗತ್ಯ ಇದೆ. ಅಂಥ ಅಗತ್ಯವನ್ನು ಇಂಥ ವೇದಿಕೆಗಳು ಮತ್ತೆ ಜೀವಂತಗೊಳಿಸ್ತವೆ ಅಂತ ನಾನು ಭಾವಿಸ್ತೇನೆ. ಸಾಹಿತ್ಯದ ವಿದ್ಯಾರ್ಥಿಯಾಗಿ ನಾನು ಕನ್ನಡ ಸಾಹಿತ್ಯದ ಇಂಥ ಧ್ವನಿಯನ್ನು ಕೇಳಿ ಬೆಳೆದವನು. ಬಹುಶಃ ನಾನೇನೇ ಮಾತಾಡುವ ಹೊತ್ತಿನಲ್ಲಿ ಕೂಡ ನನಗೆ ಕನ್ನಡದ ಮೊದಲ ಕವಿ ಪಂಪನ ನೆನಪಾಗದೇ ಇರೋದು ಇಲ್ಲ. ಪಂಪ ಹೇಳ್ತಾನೆ, ಅವನ ಆದಿಪುರಾಣದಲ್ಲಿ ಬರುವ ಒಂದು ಮಾತು, ಅದು ಜೈನ ಪುರಾಣ, ಆದರೆ ಧರ್ಮ ಅಂದರೆ ಏನು ಎನ್ನುವುದನ್ನು ಪ್ರಸ್ತಾಪಿಸ್ತಾ ಆತ ಹೇಳುವ ಮಾತು, ದಯೆ, ದಮ, ದಾನ, ತಪ, ಶೀಲ ಇವುಗಳು ಯಾವುದರ ಬುನಾದಿ ಆಗಿರ್ತವೆ ಅಂತ ಹೇಳಿದ್ರೆ ಅದು ಧರ್ಮದ ಬುನಾದಿ ಆಗಿರ್ತವೆ. ಆಧುನಿಕ ಕಾಲಘಟ್ಟದಲ್ಲಿ ಜೀವಿಸುವಂತಹ ನಾವು ನಮ್ಮ ಹಿಂದಿನ ತಲೆಮಾರುಗಳ ತಪ್ಪುಗಳನ್ನು ಹೊರಬೇಕಾದಂತಹ ಪರಿಸರದಲ್ಲಿ ನಾವು ಜೀವಿಸುತ್ತಿದ್ದೇವೆ ಎಂದು ಬಹಳ ನೋವಿನಿಂದ ಯಾವಾಗಲೂ ನಾವು ಸ್ಮರಿಸುತ್ತಿದ್ದೇವೆ. ಎಲ್ಲ ಧರ್ಮಗಳ ಧರ್ಮಗ್ರಂಥಗಳು, ಉದಾಹರಣೆಗೆ ಕ್ರೈಸ್ತರ ಬೈಬಲನ್ನು ನಾವು ಒಳ ಪ್ರವೇಶಿಸುವಾಗ
ಪ್ರೀತಿ ಇಲ್ಲದೆ ಅದರ ಒಳಗೆ ಪ್ರವೇಶಿಸಲು ಸಾಧ್ಯವಿಲ್ಲ ಎಂಬಂತಹ ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳುತ್ತಿದ್ದೇವೆ. ನಿನ್ನ ಶತ್ರುವನ್ನು ನೀನು ಪ್ರೀತಿಸು ಎಂದು ಕಲಿಸಿಕೊಟ್ಟಂತಹ ಯೇಸು ಕ್ರಿಸ್ತು ಅಥವಾ ನಮ್ಮ ಧರ್ಮದಲ್ಲಿ ಪ್ರವಾದಿಯಾಗಿ ನಾವು ಅಂಗೀಕರಿಸುವ ಈಸಾ ನಬಿ ಅಲೈಹಿಸ್ಸಲಾಂ ಅವರು ಹೇಳಿದಂತಹ ಸತ್ಯವಾದಂತಹ ಮಾತು, ನಿನ್ನ ಶತ್ರುವನ್ನು ನೀನು ಪ್ರೀತಿಸು. ಆ ಪ್ರೀತಿಯು ಕೇವಲ ಕ್ರೈಸ್ತ ಧರ್ಮದ ಒಳಗೆ ನಿಲ್ಲದೆ ಜಗತ್ತಿಗೆ ಆ ಪ್ರೀತಿಯನ್ನು ಮುಖ್ಯವಾಗಿ ಕ್ರೈಸ್ತರು ನೀಡಬೇಕು, ನಂತರ ಇತರರು ಅದನ್ನು ಅನುಭವಿಸಬೇಕು. ಆ ಪರಿಸ್ಥಿತಿಯಲ್ಲಿ ನಾವು ಹಲವಾರು ವರ್ಷಗಳು ಇಲ್ಲಿ ಭಾರತದಲ್ಲಿ ಬಾಳಿದ್ದೇವೆ. ಅದೇ ರೀತಿ ಪವಿತ್ರವಾದಂತಹ ಇಸ್ಲಾಂ ಧರ್ಮದಲ್ಲಿ ಒಬ್ಬ ಮುಸಲ್ಮಾನ ವ್ಯಕ್ತಿಯು ದಿನದ 5 ಸಮಯದಲ್ಲೂ ಜಗತ್ರಕ್ಷಕನಾದ ಸೃಷ್ಟಿಕರ್ತನ ಮುಂದೆ ನಿಂತು ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ, ಪರಮ ಕಾರುಣ್ಯವಂತನು ಕರುಣೆಯ ಭತ್ತದ ನಿಧಿಯಾದಂತಹ ಅಲ್ಲಾಹ್ ಎಂದು ನಾವು ಹೇಳುತ್ತೇವೆ. ಅರಬಿಕ್ ಪದ ಅಲ್ಲಾಹ್. ಕ್ರೈಸ್ತ ಧರ್ಮದ ಅನುಯಾಯಿಗಳು ಅರಬಿಕ್ ದೇಶಗಳಲ್ಲಿ ವಾಸಿಸುವಂತಹ ಕ್ರೈಸ್ತ ಧರ್ಮದ ಅನುಯಾಯಿಗಳು ಸಹ ಅವರ ಬೈಬಲ್ಗಳಲ್ಲಿ ಅಲ್ಲಾಹ್ ಎಂದು ಬರೆಯುವುದನ್ನು ನಾನು ನೋಡಿದ್ದೇನೆ. ಇದಲ್ಲ, ನಾನು ಕೆಥೋಲಿಕ್ ಸಭೆಯ ಒಂದು ಪ್ರತಿನಿಧಿಯಾಗಿ ನನಗೆ ಈ ಉತ್ತರಗಳು ಸಿಕ್ಕಿದ್ದು. ಯಾಕಂತ ಹೇಳಿದ್ರೆ ಈ ಅಕೌಂಟಬಿಲಿಟಿ ನಾನು ಹೇಳ್ತೀನಲ್ಲ, ಅಂಕಿ ಅಂಶಗಳು ಪರ್ಫೆಕ್ಟ್ ಆಗಿ ದೊರೆಯಬೇಕಾದ್ರೆ ನಾನು ಪ್ರತಿಯೊಬ್ಬ ಕ್ರೈಸ್ತ ಬಾಂಧವರಿಗೆ ಹೇಳೋದು, ನೀವು ಕೆಥೋಲಿಕ್ ಸಭೆಯ ಒಂದು ಮೆಂಬರ್ ಆಗಬೇಕು ಅಂತ. ನಾನು ನಗರ ಯೋಜನಾ ಪ್ರಾಧಿಕಾರ ಕುಂದಾಪುರ ಮತ್ತು ಬೈಂದೂರು ತಾಲೂಕಿಗೆ ನಾನು ಅಧ್ಯಕ್ಷನಾಗಿದ್ದೇನೆ. ಉದ್ದೇಶ ಈ ಎರಡು ತಾಲೂಕುಗಳ ಸಿವಿಲ್ ಡೆವಲಪ್ಮೆಂಟಿನ ಮೇಲೆ ನಿಯಂತ್ರಣ ಹೊಂದಬೇಕು. ಸಿವಿಲ್ ಡೆವಲಪ್ಮೆಂಟ್ ಇಲ್ಲಿಗ ಬಿಲ್ಡಿಂಗ್ ಆಗ್ತಾ ಇದೆ, ನಾಳೆ ಅವನು ಮನೆ ಕಟ್ಟಬಹುದು, ಏನೋ ಆಗಬೇಕಾದ್ರೆ ಅದು ನಮ್ಮ ಕಚೇರಿಗೆ ಬರಬೇಕು, ಅದರ ಮೇಲೆ ಒಂದು ನಿಯಂತ್ರಣ ಇರಬೇಕು ಅಂತ. ಅದೇ ರೀತಿ ಕೆಥೋಲಿಕ್ ಸಭೆ ಸಹ ಒಂದು ಸಮುದಾಯದ ಮೇಲೆ ಒಂದು ನಿಯಂತ್ರಣ ಹೊಂದ್ಕೊಂಡು ಈಗಲ್ಲ 100 ವರ್ಷದ ನಂತರ ಒಂದು ಎಲ್ಲ ಡಿಪಾರ್ಟ್ಮೆಂಟಿನಲ್ಲೂ ಕೆಥೋಲಿಕ್ ಸಭಾ ನಮ್ಮ ಸಮಾಜ ಬಾಂಧವರು ಇರಬೇಕು ಅನ್ನುವ ಒಂದು ಉದ್ದೇಶದಿಂದ ಈ ಕೆಥೋಲಿಕ್ ಸಭಾ ಕೆಲಸವನ್ನು ಮಾಡ್ತಾ ಇದೆ. ಆದರೆ ನಾನು ಈಗಾಗಲೇ ನಮ್ಮ ಅತಿಥಿಗಳು ಹೇಳಿದರು, ಯಾವುದೇ ಒಂದು ಬಣ್ಣದಿಂದ ಒಂದು ಧರ್ಮದಿಂದ ಏನೂ ಸಾಧಿಸ್ಲಿಕ್ಕೆ ಆಗೋದಿಲ್ಲ. ನಾವಿರೋದು 3-4%, 95% ಇತರ ಧರ್ಮೀಯರ ಜೊತೆಗೆ ನಾವು ಜೊತೆಗೂಡಿಕೊಂಡು ಬದುಕ್ತಾ ಇದ್ದೇವೆ. ನಮ್ಮ ಬದುಕು ನಾವು ಇತರರ ಜೊತೆ ಹೇಗಿದೆ ಅದರ ಮೇಲೆ ಹೊಂದಿಕೊಂಡಿದೆ. ಅದಕ್ಕೋಸ್ಕರ ಇಂದಿನ ಈ ಕ್ರಿಸ್ಮಸ್ ಬಾಂಧವ್ಯದಂಥ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತೇವೆ. ಈ ದೇಶ ಅಂತ ಹೇಳಿದರೆ, ನೀವು ನಮ್ಮನೆಗೆ ನೋಡಿ, ನಮ್ಮನೆ ನಮ್ಮ ಪಕ್ಕದ ಮನೆ ಇರುವಂಥದ್ದು ಮಧ್ಯ ಒಂದು ಪಾಗರ. ನನ್ನ ಧರ್ಮ ಬೇರೆ, ನಮ್ಮ ಪಕ್ಕದ ಮನೆಯವರ ಧರ್ಮ ಬೇರೆ, ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಬೇರೆ, ನಮ್ಮ ಪಕ್ಕದ ಮನೆಯವ್ರದ್ದು ಬೇರೆ. ಇದೇ ಕ್ರಿಸ್ಮಸ್ಸು 24ನೇ ರಾತ್ರಿ ನೀವು ನಮ್ಮನೆಗೆ ಬಂದರೆ ನನಗೆ ಇಡೀ ವರ್ಷದಲ್ಲಿ ಖುಷಿಯ ಸಂಭ್ರಮದ ದಿನ. ಒಂದು ಗ್ಲಾಸ್ ಬಿಯರು ವಿಸ್ಕಿಯೋ ತಗೊಂಡು ನಾನು ಖುಷಿಯಲ್ಲಿ ಮಲಗ್ತೀನಿ. ಆದರೆ ಅದೇ ಪಾಗರದ ಪಕ್ಕದಲ್ಲಿರುವಂಥ ಇತರ ಧರ್ಮೀಯರು ಏನೋ ವ್ರತ ಅಂತೇಳಿ ಉಪವಾಸದಲ್ಲಿರ್ತಾರೆ, ಆದರೂ ನಾವು ಪ್ರೀತಿಯಿಂದ ಇದ್ದೇವೆ. ಮನುಜರಲ್ಲಿ ದೇವರನ್ನು ಕಾಣು ಎಂದ, ತನ್ನಂತೆ ಪರರನ್ನು ಪ್ರೀತಿಸು ಎಂದ. ಪ್ರಿಯರೇ, ಇದು ಸ್ವಾಮಿಯ ಪ್ರಭು ಯೇಸು ಕ್ರಿಸ್ತರ ಸಂದೇಶವಾಗಿದೆ. ಇವತ್ತು ನಾವು ಕ್ರಿಸ್ಮಸ್ ಹಬ್ಬ, ಇದು ಡಿಸೆಂಬರ್ ತಿಂಗಳು ಕ್ರಿಸ್ಮಸ್ ಹಬ್ಬ ಆಚರಿಸುವಂತಹ ಈ ಸಂದರ್ಭ, ಪ್ರಭು ಯೇಸು ದೇವಕುಮಾರ ಮನುಷ್ಯರಾಗಿ ಇಳಿದು ನಮ್ಮ ಜೊತೆ ಬಾಂಧವ್ಯವನ್ನು ಸೃಷ್ಟಿಸಲಿಕ್ಕೆ ಬಂದವರು ಆಗಿದ್ದಾರೆ. ಅವರು ಈ ಭೂಲೋಕಕ್ಕೆ ಬಂದಂತಹ ಸಮಯದಲ್ಲಿ ಜನಿಸಿದಂತಹ ದಿನ ಆ ದೇವದೂತ ಗಣಗಳು ಸಾರಿದಂತಹ ಸಂದೇಶ ಅದು ಆಗಿದೆ ಶಾಂತಿಯ ಸಂದೇಶ. ಪ್ರಭು ಯೇಸು ಶಿಲುಬೆ ಮೇಲೆ ಸತ್ತು ಮರಣ ಹೊಂದಿ ಪುನರುತ್ಥಾನಗೊಂಡಂತಹ ಸಮಯದಲ್ಲಿ ಅವರು ಕೊಟ್ಟಂತಹ ಸಂದೇಶ ಕೂಡ ಅದೇ. ಜನಿಸಿದ ಸಮಯದಲ್ಲಿ ಕೊಟ್ಟಂತಹ ಸಂದೇಶ
ಪುನರುತ್ಥಾನಗೊಂಡಂತಹ ಸಮಯದಲ್ಲಿ ಕೊಟ್ಟಂತಹ ಸಂದೇಶ ಅದು ಶಾಂತಿಯ ಸಂದೇಶ. ಯಾವುದೇ ದೇಶ, ಯಾವುದೇ ವ್ಯಕ್ತಿ ದೇಶದ ಅಭಿವೃದ್ಧಿ ಆಗಬೇಕಾದರೆ ಶಾಂತಿ ಅತ್ಯಗತ್ಯ. ನಮಗೆ ಪ್ರತಿಯೊಬ್ಬರಿಗೆ ಸಮಾಧಾನ, ಶಾಂತಿ, ಸಮಾಧಾನ, ಸಂತೋಷ ಸಿಗಬೇಕಾದ್ರೆ ಶಾಂತಿ ಅತ್ಯಗತ್ಯ. ಅದು ಪ್ರಭು ಯೇಸು ಕೊಟ್ಟಿದ್ದಾರೆ. ನಿನ್ನೆ ಇಲ್ಲಿ ಶಾಲೆಯ ವಾರ್ಷಿಕೋತ್ಸವ ಇತ್ತು. ನಾನು ಹಲವಾರು ಸಲ ಇಂತಹ ಕಾರ್ಯಕ್ರಮಗಳಲ್ಲಿ ಬೀದರ್ ನಾಡಿನಲ್ಲಿರುವಂತಹ ಸಮಯದಲ್ಲಿ ನಾನು ಭಾಗವಹಿಸ್ತಿದ್ದೆ. ಎಲ್ಲರನ್ನೂ ಒಗ್ಗೂಡಿಸುವಂತಹ ಈ ಒಂದು ಸಂಭ್ರಮದಲ್ಲಿ ಹಲವಾರು ಸಲ ನಾನು ಭಾಗಿಯಾಗಿದ್ದೇನೆ. ನನಗೆ ಪ್ರಭು ಯೇಸು ಕ್ರಿಸ್ತರ ಶ್ರೀ ಶ್ರೀ ಬಸವೇಶ್ವರರ ಸಂದೇಶ ಅದು ಬಹಳ ಇಷ್ಟ. ಪ್ರಭು ಯೇಸು ಹೇಳ್ತಾ ಇದ್ದಾರೆ, ಅವರು ಶಿಷ್ಯರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಕಲಿಸುವಂತಹ ಸಮಯದಲ್ಲಿ ಅವರು ಪ್ರಾರ್ಥಿಸಿದ್ದು ಇದಾಗಿದೆ: ಪರಲೋಕದಲ್ಲಿರುವ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ. ಅಂದರೆ ಏನರ್ಥ? ನಾವೆಲ್ಲರೂ ಆ ತಂದೆಯ ಮಕ್ಕಳು.